ಮುಸ್ತಾಪುರ್ ಮಲ್ಲಿಕಾರ್ಜುನ ಮಂದಿರ ಜಾತ್ರಾ ಮಹೋತ್ಸವ ಗಮನ ಸೆಳೆದ ಪಲ್ಲಕ್ಕಿ ಉತ್ಸವ. ಹುಮ್ನಾಬಾದ್ ತಾಲೂಕಿನ ಮುಸ್ತಾಪುರ್ನಲ್ಲಿರುವ ಮಲ್ಲಿಕಾರ್ಜುನ ಮಂದಿರದ ಜಾತ್ರಾ ಮಹೋತ್ಸವ ಪ್ರತಿ ಶ್ರಾವಣ ಮಾಸದ ನಂತರದ ಮೊದಲನೇ ಸೋಮವಾರದಂದು ಮುಸ್ತಾಪುರ್ ಗ್ರಾಮದಲ್ಲಿ ಗುಡ್ಡದ ಮೇಲೆ ಇರುವ ಮಲ್ಲಿಕಾರ್ಜುನ ದೇವರ ಒಂದು ಪಲ್ಲಕ್ಕಿ ಉತ್ಸವ ಜರುಗುತ್ತದೆ. ವಿಶೇಷವಾದಂತಹ ಪವಾಡಗಳನ್ನು ಹೊಂದಿರುವಂತಹ ಮಲ್ಲಿಕಾರ್ಜುನ ದೇವರು ಬೇಡಿದವರಿಗೆ ವರವನ್ನ ನೀಡಿದ್ದಾನೆ. ಅಲ್ಲದೆ ಇಲ್ಲಿನ ಏಣಿಗಳಿಗೆ ಹರಕೆಯನ್ನ ಹೊತ್ತು ತೆಂಗಿನಕಾಯಿ ಒಡೆಯುವುದು ವಿಶೇಷವಾಗಿತ್ತು. ಸುಮಾರು 2031ರವರೆಗಿನ ಜಾತ್ರೆಯ ದಾಸೋಹವನ್ನು ಸ್ವತಃ ಭಕ್ತಾದಿಗಳು ಮುಂಚಿತವಾಗಿಯೇ ಬುಕ್ ಮಾಡಿದ್ದಾರೆ ಎಂದು ಊರಿನ ಗ್ರಾಮಸ್ಥರು ತಿಳಿಸಿದರು. ಅಲ್ಲದೆ ಕೆಲವೊಂದು ಗೆಳೆಯರು ಸೇರಿಕೊಂಡು ದಾಸೋಹ ಮತ್ತು ಜಾತ್ರೆಯಲ್ಲಿ ಶಿಸ್ತಿನ ಸಿಪಾಯಿಗಳಂತೆ ಎಲ್ಲ ಕಾರ್ಯಗಳನ್ನು ಮಾಡುವುದು ಯುವಕರ ಕೆಲಸ ಮೆಚ್ಚುಗೆ ವ್ಯಕ್ತವಾಯಿತು. ಜೆಕೆ ನ್ಯೂಸ್ ಕನ್ನಡ, ಹುಮ್ನಾಬಾದ್. ಇದು ಭ್ರಷ್ಟರ ಪಾಲಿಗೆ ಸಿಂಹ ಸ್ವಪ್ನ. ಮಲ್ಲಿಕಾರ್ಜುನ್ ಏನಪ್ಪ ಅಂದರೆ ದೇವರು ಇರುವಂಥ ಸ್ಥಳ. ವಿಶೇಷವಾಗಿ ಇಲ್ಲಿ ಏನಪ್ಪ ಅಂದರೆ ಗುಡ್ಡದ ಮೇಲಿರುವಂಥ ಮಲ್ಲಿಕಾರ್ಜುನನ ದರ್ಶನವನ್ನು ಮಾಡಬೇಕಾದ್ರೆ ವಿಶೇಷಕ್ಕೂ ಕೂಡ ಸಾಲುಗಟ್ಟೆಯಲ್ಲೇ ಒಂದು ಮೆಟ್ಟಿಲುಗಳನ್ನು ಹತ್ತಿಕೊಂಡು ಹೋಗಬೇಕಾಗುತ್ತೆ. ಅಲ್ಲದೇ ವೀಕ್ಷಕರೇ, ವಿಶೇಷವಾಗಿ ಒಂದು ಪದ್ಧತಿ ಇದೆ. ಇಲ್ಲಿ ಯಾರು ಕೂಡ ಈ ಚಿಡಿಗಳನ್ನು ಎಣಿಸೋದಿಲ್ಲಂತೆ. ಎಣಿಸಿದರೆ ಅವ್ರೇನಪ್ಪ ಅಂದರೆ ಒಂದು ಚಿಡಿಗೆ ಒಂದು ತೆಂಗನ್ನು ಒಡೆಯಬೇಕನ್ನುವಂಥ ಒಂದು ಪದ್ಧತಿ ಕೂಡ ಇಲ್ಲಿದೆ. ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಹರಕೆಯನ್ನು ಹೊತ್ತಿ ಏನಪ್ಪ ಅಂದರೆ ಈ ಏನು ಚಿಡಿಗಳನ್ನು ನೋಡ್ತಾ ಇದ್ದೀವಿ, ಅಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಕೂಡ ಏನಪ್ಪ ಅಂದರೆ ತೆಂಗುಗಳನ್ನು ಒಡಿತಾರೆ. ಹಾಗಾಗಿ ಈ ಗುಡ್ಡದಲ್ಲಿರುವಂಥ ಮಲ್ಲಿಕಾರ್ಜುನ ಒಂದು ವಿಶೇಷವಾದಂಥ ಪವಾಡನೆ ಅಂತ ಹೇಳ್ಬೋದು. ಹಾಗಾದರೆ ಬನ್ನಿ ಇದರ ಸಂಪೂರ್ಣ ಕುರಿತಾಗಿ ಮತ್ತೆ ಊರಿನ ಮುಖಂಡರ ಜೊತೆ ವೀಕ್ಷಕರೇ, ನಿಜಕ್ಕೂ ಕೂಡ ಎಲ್ಲೆಲ್ಲೂ ಕೂಡ ಭಕ್ತಿ ಸಾಗರ, ಎಲ್ಲೆಲ್ಲೂ ಕೂಡ ಉಕ್ಕಿ ಹರಿತಾರೆ. ಹಾಗಾದರೆ ನಾವು ಬಂದಿರುವಂಥ ಸ್ಥಳ ಯಾವುದು ಅನ್ನೋದನ್ನು ವೀಕ್ಷಕರೇ, ಈಗಾಗಲೇ ನಾವು ಬೀದರ್ ಜಿಲ್ಲೆ ಹುಮ್ನಾಬಾದ್ ತಾಲೂಕಿನ ಒಂದೇನಪ್ಪ ಅಂದರೆ ಮುಸ್ತಾಪುರ್ ಗ್ರಾಮದಲ್ಲಿದ್ದೀವಿ. ವಿಶೇಷವಾಗಿ ಒಂದು ಮಲ್ಲಿಕಾರ್ಜುನನ ಒಂದು ಪಲ್ಲಕ್ಕಿ ಉತ್ಸವವನ್ನು ಬಹಳಷ್ಟು ಸಡಗರ ಸಂಭ್ರಮದಿಂದ ಸಹಸ್ರಾರು ಸಂಖ್ಯೆಯಲ್ಲಿ ನಡೀತಾ ಇದೆ. ಹಾಗಾದರೆ ಬನ್ನಿ ವೀಕ್ಷಕರೇ, ಈ ಮಲ್ಲಿಕಾರ್ಜುನನ ಮಹಿಮೆ ಏನು, ಪವಾಡವೇನು ಅಂತೇಳಿ ಸ್ವತಃ ಗ್ರಾಮಸ್ಥರ ಜೊತೆ ಮಾತನಾಡೋಣ. ಸರ್ ನಮಸ್ಕಾರ. ನಮಸ್ಕಾರ. ಈಗ 40-50 ವರ್ಷ ಆಯಿತು. ಹಿಂದೆ ನಮ್ಮ ತಂದೆಯವರು ಒಂದು 100 ವರ್ಷ ನೋಡಿರ. ಆದ ಕಾರಣ ಅಷ್ಟು ಸತ್ಯ, ಅಷ್ಟು ಇದು ಶ್ರೀ ಮಲ್ಲಿಕಾರ್ಜುನ. ಎಲ್ಲರೂ ನಮ್ಮ ಊರಾಗ ಬೇರೆ ಬೀದರ್, ಗುಲ್ಬರ್ಗ, ರಾಯಚೂರು, ಬಳ್ಳಾರಿಯಿಂದ ಬರ್ತಾರೆ ಎಲ್ಲ ಜನರು. ಅವರು ಏನು ಬೇಡ್ಕೋತಾರೆ, ಬೇಡ್ಕೊಂಡಿದ್ದು ವಿಶೇಷ ಕೊಡ್ತಾನೆ ಮಲ್ಲಿಕಾರ್ಜುನ ಅವರಿಗೆ. ಅವರೇ ಕಾಂಡ್ ಮಾಡ್ಲತ್ತಾರ, ಹೊರಗಿನಿಂದವರೇ ಎಲ್ಲರೂ ಬಂದು ಏರ್ಸ್ಲತ್ತಾರ. ಆ ಟೈಪ್ ಮಾಡತ್ತಾರ. ಆ ಜಾತ್ರೆಗೆ ನಾವು ಏನಪ್ಪ ಅಂದ್ರೆ ಭಕ್ತಿಲಿಂದ ಪ್ರೋತ್ಸಾಹ ಕೊಟ್ಟು ಒಂದು ಹರ್ವೊಂದು ಕಪ್ಗಳು ಮನುಷ್ಯ ಒಂದು ಏನೇ ಮೋಸ ಮುಡಿ ಯಾರು ತಿಂಬಲ್ಲಪ್ಲೆ ಒಂದು ತಿಂಗಳು ಶ್ರಾವಣ ಅವನ ಜಾತ್ರೆ ಪಲ್ಲಕ್ಕಿ ಉತ್ಸವ ಯಾರೂ ಕೂಡ ಒಂದು ಜಗಡ ಕಿರಿಕಿರಿ ಏನು ಇಲ್ಲಪ್ಲೆ ಭಾರಿ ಬರ್ಚಲ್ಲಿಂದ ಆ ಒಂದು ಶ್ರೀಶೈಲ ಮಲ್ಲಿಕಾರ್ಜುನ ಜಾತ್ರೆ ಮಾಡ್ತಿದ್ದೀವಿ. ಆದ ಕಾರಣ ನಮಗೆ ಕೊಡ್ತಾ ಇದ್ದಾನೆ. ವಿಶೇಷವಾಗಿ ಏನಪ್ಪ ಅಂದರೆ ಒಂದು ಶ್ರಾವಣವನ್ನು ಮುಗಿದ ನಂತರ ಬರುವಂಥ ಸೋಮವಾರ ದಿವಸ ನಡೆಯುತ್ತೆ. ಏನು ಚಿಡಿಗಳಿಗೆ ಸಾಲುಗಟ್ಟಲೆಯಾಗಿ ತೆಂಗುಗಳನ್ನು ಹೊಡೆದಿದ್ದಾರಲ್ವ, ಅದು ವಿಶೇಷತೆ. ಅದು ಹರಕೆ ತಾವು ಏನು ಬೇಡ್ಕೊಂಡಿದ್ದು ವಿಶೇಷ ಹರಕೆ ಇರ್ತದೆ ಎಲ್ಲ ಭಕ್ತರದು. ಆ ಭಕ್ತರದ ಮುಖಾಂತರ ಹೆಂಗೆ ಹೊಡೆಯೋದು, ಅವನಿಗೆ ಒಯ್ದು ಇನ್ನಿತರದೆಲ್ಲ ಚೀಸ್ಗಳು ಒಯ್ದು ಸಲ್ಲಿಸೋದು ಆಯಿತು. ಅವನು ನೋಡ್ರಿ ಬಂಗಾರ ಕಣ್ಬಟ್ಟಿಲ್ಲ ಹಚ್ಚಾರ. ಇದು ಪಲ್ಲಕ್ಕಿ ಮೇಲೆ ಇದು ಉತ್ಸವ ತಂದಾರ. ಇದು ಕಿರೀಟ ಎಲ್ಲ ಜನರ ಭಕ್ತಾದಿಗಳು ತಂದಾರ. ಎಲ್ಲ ಟೋಟಲಿ ಭಕ್ತಾದಿಗಳೇ ಮಾಡ್ತಾ ಇದ್ದಾರೆ. ಆದ ಕಾರಣ ಅಷ್ಟು ಸತ್ಯವಂತನ ಮಲ್ಲಿಕಾರ್ಜುನ. ಅವನಿಗೆ ಬೇಡ್ಕೋತಾರ. ಮತ್ತು ಮುಂದೆ ಒಂದು ವರ್ಷ ಮಟ್ಟಿಗೆ ಎಲ್ಲ ಇದು ತಿಳಿಸಲಿಕ್ಕೆ ಚಿಡಿಗೊಂಟ ಅವನು ಗುಡಿಗೆ ಎಲ್ಲ ದರ್ಶನ ಮಾಡ್ಕೊಂಡು ಹೋಗಮಂತೇಳಿ ಬಂದು ಇದು ಮಾಡಿ ಯಾರು ಏನು ಬೇಡ್ಕೋತಾರೋ ಅವ್ರಿಗೆ ಬೇಡಿದಂಥ ವರಗಳು ಕೊಡ್ತಕ್ಕಂಥ ಒಬ್ಬ ಮಹಾನ್ ಶಕ್ತಿಶಾಲಿ ಅಂತ ಹೇಳ್ಬೋದು. ಯಾರ ಭಕ್ತಿದಿಂದ ಏನೇ ಬೇಡ್ಕೊಂಡ್ರು ಅವ್ರ ಆಸೆಗಳು ನೆರವೇರಿಸ್ತಕ್ಕಂಥ ಈ ದೇವರು ನಮ್ಮ ಊರಿನ ಆರಾಧ್ಯ ದೇವರು. ಹಾಗಾಗಿ ಪ್ರತಿ ವರ್ಷ ನಾವು ಬಹು ವಿಜೃಂಭಣೆಯಿಂದ ಸಾವಿರಾರು ಸಂಖ್ಯೆಯಲ್ಲಿ ಜನ ಬೇರೆ ಬೇರೆ ಹಳ್ಳಿಗಳಿಂದ ಬರ್ತಾರೆ. ಭಾಳ ವಿಜೃಂಭಣೆಯಿಂದ ಮಾಡ್ತೀವಿ. ನನ್ನ ಹೆಸರು ಜಗದೇವಿ. 53 ವರ್ಷ ನನಗೀಗ. 53 ವರ್ಷ ಅಂದ್ರೆ ನನಗೆ ತಿಳಿದ 12 ವರ್ಷಲಿಂತ ನಾವು ನೋಡ್ಕೊತ ಬರ್ಲಾಗತ್ತೀವಿ. ಹಿಂದೆ ನಮ್ಮ ತಂದೆಯವ್ರನ್ನೂ ಮಾಡ್ಯಾರ, ಮುಂದೆ ಈಗ ತಮ್ಮಂದಿಯವ್ರನ್ನೂ ಮಾಡ್ಲಾಗತ್ತಾರ. ಎಲ್ಲರೂ ಒಂದು ಗುಟ್ಟಾಗಿ
ನೀವು ಕೇಳಿದ್ರಲ್ಲ ಚಿಡಿಗೆ ಯಾಕೆ ಟ್ಯಾಂಕ್ ಹೊಡಿತಾರಂತ, ಇವತ್ತು ನೀವೇ ಬಂದಿರಂತೇಳ್ರಿ ನಮ್ಮ ಮಲ್ಲಗೆ ಏನೋ ಬೇಡ್ಕೊಂಡು ಹೋಗಿರಿ, ಮುಂದಿನ ವರ್ಷ ನಾ ಇದು ಮಾಡ್ತೀನಪ್ಪ, ನನ್ನ ಆಸೆ ಈಡೇರಲ್ಲ ಅಂದ್ರೆ ಅದು ಆಗ್ಯದ. ಯಾರು ಮಕ್ಕಳು ಬೇಡಾರ, ಯಾರು ನೌಕರಿ ಬೇಡಾರ, ಯಾರು ಅವ್ರಿಗೆ ಆರೋಗ್ಯ ಸರಿಯಾಗಿಲ್ಲ ಅಂದ್ರೆ ಅವ್ರಿಗೆ ಆರೋಗ್ಯ ಬಗ್ಗೆ ಬೇಡ್ಕೊಂಡು ಹೋಗ್ಯಾರ. ಅವ್ರು ಏನು ಬೇಡ್ಕೊಂಡಾರ, ಅವ್ರ ಆಸೆ ಏನು ಈಡೇರದ, ಯಾರು ಬಂಗಾರ ಏರಿಸ್ತಾರ, ಯಾರು ಬೆಳ್ಳಿ ಏರಿಸ್ತಾರ, ಯಾರು ಪಲ್ಲಕ್ಕಿ ಏನೋ ಒಂದು ಹೇಳೋಕ್ಕೆ ಒಟ್ಟ ಬಾಯಿ ಸಾಕಾಗ್ಲಾರ್ದಂಗೆ ಅದ ರೀ. ಆದ್ರೆ ಈಗ ಮುಂದೂ ಎಲ್ಲರೂ ಎಲ್ಲಷ್ಟು ಮಂದಿ ಸಣ್ಣವ್ರು ಅಂದ್ರೆ ಆ ಮಲ್ಲಯ್ಯ ಅವ್ರಿಗೆ ಆ ಶಕ್ತಿ ಕೊಟ್ಟಾನ, ಆ ಶಕ್ತಿಲಿಂದ ಅವ್ರು ಮಾಡ್ಕೊಂಡು ನೋಡ್ದಾರ. ಇಲ್ಲೇನು ಒಂದು ತುತ್ತ ಯಾರಿಗೆ ಅನ್ನ ಕಡಿಮೆ ಬೀಳಲ್ಲ, ನಾಳೆ ಬೇಗಿನ ಉಂಡ್ರು ಮುಗಿಲಾರ್ದಂಗೆ ಅನ್ನ ಇರ್ತದೆ ಇಲ್ಲಿ. ಯಾರು ಅವ್ರು ಬಂದರು ಇವ್ರು ಬಂದರು ಇಲ್ಲ, ಎಲ್ಲಷ್ಟು ಮಂದಿ ಸಣ್ಣವ್ರು ದೊಡ್ಡವ್ರು ಒಂದುಗೂಡಿ ಇದು ಜಾತ್ರಾ ಮಹೋತ್ಸವ ಮಾಡ್ಕೊಂಡಿರ್ತಾರೆ. ಮಕ್ಕಳ ಹೈಟೆಕ್ ಆಸ್ಪತ್ರೆ ಈಗ ಹುಮ್ನಾಬಾದ್ನಲ್ಲಿ. ಎಸ್, ಬೀದರ್ ಜಿಲ್ಲೆಯ ಜನರಿಗೆ ಈಗ ತನ್ನ ಮಕ್ಕಳ ಆರೋಗ್ಯದ ಬಗ್ಗೆ ಚಿಂತೆ ಬೇಡ. ನಿಮ್ಮ ಜಿಲ್ಲೆಯ ಹುಮ್ನಾಬಾದ್ನ ಗಗನ್ ಆಸ್ಪತ್ರೆಯಲ್ಲಿಯೇ ಎಲ್ಲ ತರಹದ ಚಿಕಿತ್ಸೆ ಲಭ್ಯ. ನಿಮ್ಮ ಮಕ್ಕಳ ಆರೋಗ್ಯ ಈಗ ನಮ್ಮ ಜವಾಬ್ದಾರಿ. ಇಲ್ಲಿ NICU 10 beds, PICU 6 beds, BPAP, ವೆಂಟಿಲೇಟರಿ, ಸೆಂಟ್ರಲ್ ಆಕ್ಸಿಜನ್, ಆಂಬ್ಯುಲೆನ್ಸ್, ಫಾರ್ಮಸಿ, ಲ್ಯಾಬೊರೇಟರಿ, ವ್ಯಾಕ್ಸಿನೇಷನ್, ಸ್ಪೆಷಲ್ ವಾರ್ಡ್, ಜನರಲ್ ವಾರ್ಡ್ ಸೇವೆಗಳು ಲಭ್ಯ. ಹಾಗಾದ್ರೆ ಹಿಂದೆ ಭೇಟಿ ನೀಡಿ ಗಗನ್ ಆಸ್ಪತ್ರೆ, ಪೊಲೀಸ್ ಠಾಣೆ ಹಿಂದುಗಡೆ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9620618472 ಅಥವಾ 8884666532. ಟಿವಿಎಸ್ ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ SV TVS ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ SV TVS ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜೆ, ಭಾರತ್ ಪೆಟ್ರೋಲ್ ಬಂಕ್ ಎದುರುಗಡೆ, ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ನಿಮ್ಮ ಬೈಕ್ ಅನ್ನು ಕಾಯ್ದಿರಿಸಿಕೊಳ್ಳಲು ಹಿಂದೆ ಸಂಪರ್ಕಿಸಿ 8494951009 ಅಥವಾ 08483